ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ನಮ್ಮ ರಾಜ್ಯದ MLA ಅವರು ಅಂದರೆ ಜನನಾಯಕರು, ಜನರಿಂದ ಆಯ್ಕೆಯಾಗಿ ಜನಸೇವೆ ಮಾಡಲೆಂದೇ ಬಂದವರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರ ವಿಷಯದಲ್ಲಿ ಒಂದಿಷ್ಟು ಮಾತಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೊಂದು MLA ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀನಿ. ಷಡ್ಯಂತ್ರ ಮಾಡಿದವರನ್ನು ಗುಂಡುಕ್ಕಿ ಕೊಲ್ಲಬೇಕಂತ. ಸಂತೋಷವಾಗಿ ಸ್ವೀಕರಿಸಬೇಕು, ಅದು ಯಾರಾದರೂ ಆಗ್ಬೋದು. ಯಾರು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಚಿನ್ನಯ್ಯ ಎಂಬವನನ್ನು ಕರೆತಂದು, ಅಂದರೆ ಚಿನ್ನಯ್ಯ ಅಲ್ಲೇ ಇರಲೇ ಇರಬಾರ್ದು. 94ರಿಂದ 2014 ತನಕ ಅಲ್ಲಿ ಇರಲೇಬಾರ್ದಿತ್ತು. ಆ ರೀತಿ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಎಲ್ಲಂದ್ರೂ ಕರೆತಂದು ಎಲ್ಲೋ ಸ್ವಾಮೀಜಿ ಹತ್ರ ಹೋಗಿ ಇದರ ಮಾಹಿತಿಯನ್ನು ಹೇಳ್ತಾ, ಮಹೇಶನ ಮನೆಗೆ ಹೋಗಿ 1.5 ಗಂಟೆ ವಿಡಿಯೋ ಮಾಡಿ, ಇಲ್ಲವೇ ಇನ್ನು ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಒಂದು ಆದೇಶ ತಂದಿದ್ದು ತನಿಖೆ ಮಾಡಬೇಕಂತ ಓಡಾಡಿ, ಇದು ಯಾವುದೂ ಆಗದೆ, ಇದು ಯಾವುದನ್ನೂ ಇಲ್ಲದೆ ಒಂದು ಷಡ್ಯಂತ್ರಕ್ಕೆ ಪ್ಲಾನ್ ಮಾಡಿ ದೇವಸ್ಥಾನವನ್ನು ಒಡೆಯಲೇಬೇಕು, ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇರಲೇಬಾರ್ದು, ಈ ರೀತಿಯಲ್ಲಿ ಏನಾದ್ರು ಒಂದು ಷಡ್ಯಂತ್ರ ಮಾಡಿದರೆ ಅಂಥವರನ್ನು ತಾವು ಹೇಳಿದ ರೀತಿಯಲ್ಲಿ ಒಂದು ಗುಂಡಲ್ಲ, ಅದು ಕಡಿಮೆ ಅಂದ್ರೆ 100 ಗುಂಡು ಹಾಕಿ ಆದರೂ ಸಾಯಿಸಬೇಕು ಅವ್ರನ್ನು. ಅದಕ್ಕೆ ನಾವೆಲ್ಲ ಒಪ್ಪಲೇಬೇಕಾಗುತ್ತೆ. ಇದರೊಂದಿಗೆ ಧರ್ಮಸ್ಥಳ ಗ್ರಾಮದಲ್ಲಿ, ಅಂದರೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ 1979ರಲ್ಲಿ ವೇದವಲ್ಲಿ ಟೀಚರ್ SDM ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಬೇಕಿತ್ತು. ಆ ಪ್ರಿನ್ಸಿಪಾಲ್ ಹುದ್ದೆಗೋಸ್ಕರ ಸ್ವಲ್ಪ ಫೈಟ್ ಮಾಡ್ತಾ ಇದ್ದ ವೇದವಲ್ಲಿ ಟೀಚರನ್ನು ಜೀವಂತವಾಗಿ ಸೀಮೆಯನ್ನು ಸುರಿದು ಸುಟ್ಟಾಕಿರುವವರನ್ನು, ಅದೇ ರೀತಿಯಲ್ಲಿ SDM ಕಾಲೇಜಿನ 2nd PUC ವಿದ್ಯಾರ್ಥಿ ಆಗಿದ್ದ ಪದ್ಮಲತಾ, ನನ್ನ ಸಂಬಂಧಿ ಪದ್ಮಲತಾ ಹೆಣ್ಮಗಳನ್ನು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಅಂಬಾಸಿಡರ್ ಕಾರಲ್ಲಿ ಅಪಹರಣ ಮಾಡಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳ ವಸತಿ ಗೃಹದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕುದ್ರಾಯ ನದಿಯಲ್ಲಿ 57 ದಿನ ನಂತರ ಬಳಸಿಕರು ಅಲ್ಲಿ ಕುದ್ರಾಯ ನದಿಯಲ್ಲಿ ತಂದು ಬಿಸಾಕಿರುವ ಅವರಿಗೂ, ಅದೇ ರೀತಿಯಲ್ಲಿ ಅಲ್ಲಿ ಆನೆಮಾವತ, ಎಷ್ಟೋ ವರ್ಷದಿಂದ ಅಲ್ಲಿ ನೆಲೆಸಿರುವ ಆನೆಮಾವತ, ಆ ಸರ್ಕಾರಿ ಭೂಮಿಯಲ್ಲಿ ನೆಲೆಸಿರೋದು. ಈ ಆನೆಮಾವತನ ಅನ್ನು ಅವರಿಬ್ಬರನ್ನು ತಲೆ ಮೇಲೆ ಕಲ್ಲೆತ್ತಾಕಿ ಭೀಕರವಾಗಿ ಕೊಲೆ ಮಾಡಿರೋರನ್ನು, ಕೊಲೆ ಮಾಡಿಸಿರೋರನ್ನು, ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದ ಪಾಂಗಲ ನಿವಾಸಿ ಸೌಜನ್ಯ, ಆ ಹೆಣ್ಣು ಮಗಳು SDM ಕಾಲೇಜಿನ ವಿದ್ಯಾರ್ಥಿ, 1st PUC ವಿದ್ಯಾರ್ಥಿ. ಈ ವಿದ್ಯಾರ್ಥಿಯನ್ನು ಹಗಲೊತ್ತು ಕಿಡ್ನಾಪ್ ಮಾಡಿ ರಾತ್ರಿಯೆಲ್ಲ ಗುಂಪು ಅತ್ಯಾಚಾರ ನಡೆಸಿ ಕೊಂದು ಮನ್ನಸಂಕ, ಧರ್ಮಸ್ಥಳ ಗ್ರಾಮ ಮನ್ನಸಂಕ ಎಂಬ ಕಾಡಲ್ಲಿ ಬಿಸಾಕಿದ ಇವರಿಗೂ, ಹೇಳಿ ಸ್ವಾಮಿ, ಇವರು ಯಾರೇ ಆದರೂ ಆಗ್ಬೋದು, ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ರೂ ಆಗ್ಬೋದು, ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಮಕ್ಕಳಾದರೂ ಆಗ್ಬೋದು, ಇಲ್ಲ ರಾಜಕೀಯ ವ್ಯಕ್ತಿಗಳ ಮಕ್ಕಳಾದರೂ ಆಗ್ಬೋದು, ಇವರನ್ನು ಗುಂಡಕ್ಕಿ ಮಾತ್ರ ಅಲ್ಲ ಕೊಲ್ಬೇಕಾಗಿರೋದು. ವಿದೇಶದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರಲ್ಲ ಸ್ವಾಮಿ, ಕಲ್ಲೆಸೆದು ಪಬ್ಲಿಕ್ಕಲ್ಲಿ ತಂದು ನಿಲ್ಲಿಸಿ ಕಲ್ಲೆಸೆದೊಡ್ಡು ಸಾಯಿಸ್ಬೇಕಂತ, ಆ ರೀತಿ ಮಾಡ್ಬೇಕಂತ ಹೇಳಿ. ಗುಂಡಿಕ್ಕಿ ಕೊಂದರೆ ಒಂದೇ ಗುಂಡಿಗೆ ಸಾಯ್ತಾನೆ, ಗೊತ್ತಾಗಲ್ಲ ಅವ್ರಿಗೆ ಪ್ರಪಂಚ ಏನಾಗಿದೆ ಅಂತ. ಆದರೆ ಪಬ್ಲಿಕ್ಕಲ್ಲಿ ತಂದು ಗುಂಡಿಕ್ಕೆಲ್ಲ ಕಲ್ಲೊಡೆದು ಸಾಯಿಸ್ಬೇಕು, ಇಂಥ ಒಂದು ಸ್ಟೇಟ್ಮೆಂಟ್ ಕೊಡಿ. ಯಾಕೆ ಅದು ಕೊಡಬಾರ್ದಾ? ಹಂಗಾರೆ ತಮ್ಮೆಲ್ಲ ಪ್ರಕಾರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನಾವು ಹೇಳುವ ಪ್ರಕಾರವಾಗಿ ಅಲ್ಲ, ಇನ್ನಿತರರು ಹೇಳುವ ಪ್ರಕಾರವಾಗಿ, ಗ್ರಾಮದವರು ಹೇಳುವ ಪ್ರಕಾರ ಅಲ್ಲಿ ಯಾವುದೇ ಕೊಲೆಗಳು ಆಗಿಲ್ಲ, ಅಲ್ಲಿ ಯಾವುದೇ ಹೆಣ್ಣು ಮಗಳಿಗೆ ಆಸೆಟ್ ಹಾಕಿ ಕೊಲೆ ಮಾಡಿಲ್ಲ. ಹಂಗೆ ಚಿನ್ನಯ್ಯ ಹೇಳುವ ರೀತಿಯಲ್ಲಿ ಸ್ಕೂಲಿಗೆ ಹೋದ ಹೆಣ್ಣು ಮಗಳನ್ನು ಯಾರು ಊತಾಕಿಲ್ಲ. ಅದೇ ರೀತಿಯಲ್ಲಿ ನಾನು ಕೊಟ್ಟಿರುವಂತಹ ದೂರು SIT ಅವರಿಗೆ ಬೋಳಿಯರಲ್ಲಿ 13ರಿಂದ 15 ವರ್ಷ ಹೆಣ್ಣು ಮಗಳನ್ನು
ಯಾರೋ ಅತ್ಯಾಚಾರ ಮಾಡಿ ತಂದು ಮರದ ಬುಡದಲ್ಲಿ ಇಟ್ಟು ಆ ನಂತರ ಯಾವುದೇ ಒಂದು ಕಾನೂನು ಪ್ರಕ್ರಿಯೆ ಇಲ್ಲದೆ ತಂದು ಊತ ಹಾಕಿದ ವಿಷಯ ಅದು ನಡೆದಿಲ್ಲ ಅಲ್ವಾ? ಇದು ಯಾವುದು ನಡೆದಿಲ್ವಂಗಾರೆ? ತಾವೆಲ್ಲ ಇರಪ್ಪಾಗ ಯಾವುದು ನಡೆದಿಲ್ಲ. ಈ ಷಡ್ಯಂತ್ರ ಮಾಡಿದವರ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ ರೀತಿಯಲ್ಲಿ ಗುಂಡು ಹಾಕಿಕೊಳ್ಳಿ. ಅದೇ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡೋದು ಯಾರು ಅವರನ್ನು ನೀವೇಳುವ ರೀತಿಯಲ್ಲಿ ಗುಂಡಿಕ್ಕೂ ಕೊಲ್ಲಬೇಕಂದ್ರೆ ಆ ಒಂದು ಮಾತನ್ನು ಸೇರಿಸಿ ತಾವೆಲ್ಲರೊಬ್ಬರು ಜನನಾಯಕರು, ಜನರ ಅದೇ ರಾಜ್ಯದ ಅಭಿವೃದ್ಧಿಗೋಸ್ಕರ ಇಂಥ ಅತ್ಯಾಚಾರಿ ಕೊಲೆಗಡುಕರನ್ನು ಅಂತ್ಯ ಮಾಡಲು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾದ ಜನನಾಯಕರು ತಾವೆಲ್ಲ ಮಾತಾಡುವ ಒಂದಿಷ್ಟು ಆಲೋಚನೆ ಮಾಡಿ. ನಾವೇನಲ್ಲಿ ದೂರ ಇಲ್ಲ. ನನ್ನ ಪದ್ಮನಾಥ ಮನೆ ಅಲ್ಲಿಂದ ಧರ್ಮಸ್ಥಳ 3 ಕಿಲೋಮೀಟರ್, ಧರ್ಮಸ್ಥಳ ಗ್ರಾಮದವ್ರಿ. ನಂದು ಅಲ್ಲಿಂದ 27 ಕಿಲೋಮೀಟ್ರು. ನಾವಷ್ಟೇ ದೂರ ಇಲ್ಲ. ಎಲ್ಲೆಲ್ಲೋ ಕೂತು ಯಾರ್ಯಾರೋ ಹೇಳೋದು, ಯಾರ್ಯಾರೋ ಹೇಳೋದು ಕೇಳಿಬಿಟ್ಟು ಮಾಡಬೇಡಿ. ನೀವು ಹೋಗಿ ಒಂದು ಭಿಕ್ಷುಕರಾಗಿ ಒಂದು ಕೆಲಸ ಮಾಡಿ, ಗೊತ್ತಾಗುತ್ತೆ ಏನಾಗಿದೆ ಅಂತ, ಏನಾಗ್ತಾ ಇದೆ ಅಂತ. ಇದನ್ನು ಮಾಡಿ ಅಂತ ಈ ಜನನಾಯಕರು ಉಳಿದ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವವರಿಗೆ ಹೇಳ್ತಾ ಇದ್ದೀನಿ. ಸರಿಯಾಗಿ ತಿಳಿದ ನಂತರ ಅಲ್ಲಿಯ ವಿಷಯಕ್ಕೆ ನೀವೊಂದು ಸ್ಟೇಟ್ಮೆಂಟ್ ಕೊಡಿ. ಅಲ್ಲಿ ಎಮ್ ಸ್ಥಳೀಯ ಮೇಲೆ ಕೊಡ್ಬೋದಿತ್ತಲ್ಲ, ಅವ್ರಿಗೆ ಹೇಳ್ಬೋದಿತ್ತಲ್ಲ. ಷಡ್ಯಂತ್ರ ಮಾಡಿದವರದ ಗುಂಡಿಕೆ ಕೊಲಿ ಅಂತ ಏಕೆ ಹೇಳ್ತಾ ಇಲ್ಲ? ಅದನ್ನು ಮಾಡಿ. ಅಲ್ಲ, ಅಲ್ಲಿ MLA ಅವರಿಂದ ಹೇಳಿಸಿ, ನೋಡಿ ಈ ತರ ನೀವು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿಸ್ಬೇಕಂತ ಈ ಮೂಲಕ ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ.